ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನವೆಂಬರ್ 25ರಂದು ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಧ್ವಜಾರೋಹಣ ಅನ್ನೋದು ಅಯೋಧ್ಯೆ ರಾಮ ಮಂದಿರದಲ್ಲಿ ಮಾಡಿದರು. ರಾಮನಿಗೂ ಹಾಗೂ ಕೋವಿದಾರ ಮರಕ್ಕೂ ಇರುವ ಸಂಬಂಧ ಏನು, ಆ ಧ್ವಜಾರೋಹಣ ಅನ್ನೋದು ಏನು ಹೇಳುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿ ನೋಡಿ. ರಾಮನಿಗೂ ಕೋವಿದಾರ ಮರಕ್ಕೂ ಇರುವ ಸಂಬಂಧವೇನು ಗೊತ್ತೇ? ಇಂದು ಅಯೋಧ್ಯ ರಾಮ ಮಂದಿರದಲ್ಲಿ ಅಂದರೆ ನವೆಂಬರ್ 25ರಂದು ಅಯೋಧ್ಯ ರಾಮ ಮಂದಿರದಲ್ಲಿ 3 ಚಿಹ್ನೆಗಳುಳ್ಳ ಧರ್ಮಧ್ವಜವನ್ನು ಹಾರಿಸಲಾಗಿದೆ. ಇದು ರಾಮಾಯಣ ಕಾಲದೊಂದಿಗೆ ಸಂಬಂಧವನ್ನು ಹೊಂದಿರುವ ಚಿಹ್ನೆಗಳಾಗಿವೆ. ಅಯೋಧ್ಯೆಯ ಧರ್ಮಧ್ವಜದಲ್ಲಿನ ಆ 3 ಪ್ರಮುಖ ಚಿಹ್ನೆಗಳು ಯಾವುವು? ರಾಮನಿಗೂ ಈ 3 ಚಿಹ್ನೆಗಳಿಗೂ ಇರುವ ಸಂಬಂಧ ಆದರೂ ಏನು ಅಂತ ನೋಡೋಣ. ನವೆಂಬರ್ 25ರಂದು ಮಂಗಳವಾರ ಅಯೋಧ್ಯೆಯ ರಾಮ ಮಂದಿರಕ್ಕೆ ಧರ್ಮಧ್ವಜವನ್ನು ಹಾಕಲಾಗಿದೆ. ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಯಾವುದೇ ದೇವರ ದೇವಸ್ಥಾನವನ್ನು ನಿರ್ಮಿಸಿದರೂ ಅದು ಪೂರ್ಣಗೊಂಡ ಬಳಿಕ ಅದರ ಮೇಲೆ ಧರ್ಮಧ್ವಜವನ್ನು ಹಾಕಬೇಕೆನ್ನುವ ನಂಬಿಕೆಯಿದೆ. ಇಲ್ಲಿಯ ತನಕ ಅಯೋಧ್ಯ ರಾಮ ಮಂದಿರದ ಶಿಖರದ ಮೇಲೆ ನಮ್ಮ ಧರ್ಮಧ್ವಜವು ಇರಲಿಲ್ಲ. ಆದರೆ ಇದು ಕೇಸರಿ ಬಣ್ಣದ ಧರ್ಮಧ್ವಜ ರಾಮನ ಸನ್ನಿಧಾನದ ಮೇಲೆ ಧರ್ಮವನ್ನು ಎತ್ತಿ ಹಿಡಿದಿದೆ. ಅಯೋಧ್ಯ ರಾಮ ಮಂದಿರದ ಶಿಖರದ ಮೇಲೆ ಹಾರಿಸಲಾದ ಧ್ವಜವು 22 ಅಡಿ ಉದ್ದ ಮತ್ತು 11 ಅಡಿ ಅಗಲವನ್ನು ಹೊಂದಿದೆ. ಈ ಧರ್ಮಧ್ವಜದ ಮೇಲೆ ಓಂ, ಕೋವಿದಾರ ಮರದ ಚಿಹ್ನೆ ಮತ್ತು ಸೂರ್ಯನ ಚಿಹ್ನೆಗಳನ್ನು ಚಿತ್ರಿಸಲಾಗಿದೆ. ಈ 3 ಚಿಹ್ನೆಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ್ದು, ಈ ಚಿಹ್ನೆಗಳಿಗೂ ರಾಮನಿಗೂ ಇರುವ ಸಂಬಂಧವನ್ನು ತಿಳಿದುಕೊಳ್ಳೋಣ. ಮೊದಲನೆಯದು, ಅಯೋಧ್ಯ ರಾಮ ಮಂದಿರದ ಧ್ವಜದಲ್ಲಿನ ಓಂ ಚಿಹ್ನೆಯ ಧಾರ್ಮಿಕ ಮಹತ್ವವೇನು ಅಂತ ನೋಡೋದಾದರೆ, ಹಿಂದೂ ಧರ್ಮದಲ್ಲಿ ಓಂ ಎನ್ನುವ ಶಬ್ದಕ್ಕೆ ಹೆಚ್ಚಿನ ಧಾರ್ಮಿಕ ಹಾಗೂ ದೈವಿಕ ಮಹತ್ವವನ್ನು ನೀಡಲಾಗಿದೆ. ನಾವು ಯಾವುದೇ ಮಂತ್ರವನ್ನು ಪಠಿಸುವುದಕ್ಕೂ ಮುನ್ನ ಮಂತ್ರದ ಆರಂಭದಲ್ಲಿ ಓಂ ಎನ್ನುವ ಶಬ್ದವನ್ನು ಸೇರಿಸಿಕೊಂಡು ಮಂತ್ರವನ್ನು ಪಠಿಸಬೇಕು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಓಂ ಎಲ್ಲ ದೈವಿಕ ಶಕ್ತಿಯಾಗಿ ಇದು ಸನಾತನ ಧರ್ಮದ ಪ್ರಮುಖ ಸಂಕೇತವಾಗಿದೆ. ಓಂ ಎಂಬುದು ಸಕಾರಾತ್ಮಕತೆ, ಏಕಾಗ್ರತೆ ಮತ್ತು ಧ್ಯಾನವನ್ನು ಪಡೆಯಲು ಒಂದು ಆಧ್ಯಾತ್ಮಿಕ ಸಾಧನವಾಗಿದೆ. ಇದನ್ನು ಶಾಶ್ವತ ಧ್ವನಿ ಎಂದು ಕೂಡ ನಾವು ಗುರುತಿಸುತ್ತೇವೆ. ಇನ್ನು ಎರಡನೆಯದಾಗಿ, ಅಯೋಧ್ಯ ರಾಮ ಮಂದಿರದ ಧ್ವಜದಲ್ಲಿನ ಸೂರ್ಯ ಚಿಹ್ನೆಯ ಧಾರ್ಮಿಕ ಮಹತ್ವವೇನು ಅಂತ ನೋಡೋದಾದರೆ, ರಾಮನನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಸೂರ್ಯವಂಶಿ ಎಂದು ಕರೆಯಲಾಗಿದೆ. ಅಂದರೆ ರಾಮನ ವಂಶದ ಹೆಸರು ಸೂರ್ಯ. ಈ ಕಾರಣಕ್ಕಾಗಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಧ್ವಜವು ಸೂರ್ಯನ ಚಿಹ್ನೆಯನ್ನು ಹೊಂದಿರುವುದು ಸಾಮಾನ್ಯವಾಗಿದೆ. ಆದಾಗ್ಯೂ ಸೂರ್ಯ ಚಿಹ್ನೆಯು ಇತರ ಹಲವು ವಿಷಯಗಳನ್ನು ಸಹ ಸಂಕೇತಿಸುತ್ತದೆ. ಸೂರ್ಯ ದೇವರು ಆಧ್ಯಾತ್ಮಿಕ ಶಕ್ತಿ ಮತ್ತು ಸೃಷ್ಟಿಯ ಚೈತನ್ಯವನ್ನು ಸಂಕೇತಿಸುತ್ತಾನೆ. ಸೂರ್ಯನಿಲ್ಲದೆ ಜೀವನ ಅಸಾಧ್ಯ. ಸೂರ್ಯನ ಚಿಹ್ನೆಯನ್ನು ತೇಜಸ್ಸು, ಶೌರ್ಯ ಮತ್ತು ಗೌರವದ ಸಂಕೇತವೆಂದು ಸಹ ಪರಿಗಣಿಸಲಾಗುತ್ತದೆ. ಆದ್ದರಿಂದ ರಾಮ ದೇವಾಲಯದ ಧ್ವಜದ ಮೇಲೂ ಸೂರ್ಯನ ಚಿಹ್ನೆಯನ್ನು ಇರಿಸಲಾಗಿದೆ. ಇನ್ನು ಮೂರನೆಯದಾಗಿ, ಅಯೋಧ್ಯ ರಾಮ ಮಂದಿರದ ಧ್ವಜದಲ್ಲಿನ ಕೋವಿದಾರ ಮರದ ಚಿಹ್ನೆಯ ಧಾರ್ಮಿಕ ಮಹತ್ವವೇನು ಅಂತ ನೋಡೋದಾದರೆ, ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಕೋವಿದಾರ ಮರವನ್ನು ಕಶ್ಯಪ ಮುನಿಗಳು ಸೃಷ್ಟಿಸಿದ್ದಾರೆ ಎಂದು ಹೇಳಲಾಗಿದೆ. ಈ ಮರವು ಮಂದಾರ ಮತ್ತು ಪಾರಿಜಾತ ಮರಗಳ ಒಕ್ಕೂಟದಿಂದ ರೂಪುಗೊಂಡ ಮಿಶ್ರತಳಿ ಮರವಾಗಿದೆ. ಇದನ್ನು ಅಯೋಧ್ಯೆಯ ಭೂಮಿಯ ಪವಿತ್ರ ಮರವೆಂದು ಪರಿಗಣಿಸಲಾಗಿದೆ. ಶ್ರೀರಾಮನ ಕಾಲದಿಂದಲೂ ಸೂರ್ಯವಂಶದ ಎಲ್ಲ ಧ್ವಜದ ಮೇಲೂ ಈ ಕೋವಿದಾರ ಮರದ ಚಿಹ್ನೆಯನ್ನು ಚಿತ್ರಿಸಲಾಗಿದೆ. ಇನ್ನು ಕೆಲವೊಂದು ನಂಬಿಕೆಗಳ ಪ್ರಕಾರ ಭಗವಾನ್ ರಾಮನು ತಾಯಿ ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ವನವಾಸಕ್ಕೆ ಹೋಗುತ್ತಿದ್ದಾಗ ಭರತನು ಅವರನ್ನು ತಡೆಯಲು ಸೈನ್ಯದೊಂದಿಗೆ ಹೋದನು. ಸೈನ್ಯದ ಶಬ್ದವನ್ನು ಕೇಳಿದ ಭಗವಾನ್ ರಾಮನು ಲಕ್ಷ್ಮಣನನ್ನು ಆ ಶಬ್ದ ಏನು ಎಂದು ಕೇಳಿದನು. ಅವನು ಉತ್ತರದಿಂದ ಸೈನ್ಯ ಬರುತ್ತಿರುವುದನ್ನು ನೋಡಿದನು. ಸೈನ್ಯದ ಧ್ವಜದ ಮೇಲೆ ಕೋವಿದಾರ ಮರದ ಚಿಹ್ನೆಯನ್ನು ನೋಡಿದ ಅವನು ಸೈನ್ಯವು ಅಯೋಧ್ಯೆಯಿಂದ ಬಂದಿದೆ ಎಂದು ಗುರುತಿಸಿದನು.
ಆದ್ದರಿಂದ ಈ ಮೂರೂ ಚಿಹ್ನೆಗಳನ್ನು ಧ್ವಜದ ಮೇಲೆ ಚಿತ್ರಿಸಲಾಗಿದೆ. ನವೆಂಬರ್ 25, 2025 ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಹಾರಾಡುತ್ತಿರುವ ಧರ್ಮಧ್ವಜದಲ್ಲಿನ ಓಂ ಕೋವಿದಾರ ಮರ ಮತ್ತು ಸೂರ್ಯ ಚಿಹ್ನೆಗಳು ಅಂದು ರಾಮಾಯಣ ಕಾಲದಲ್ಲಿ ಸೂರ್ಯವಂಶದ ಅಂದರೆ ರಾಮನ ಆಳ್ವಿಕೆಯಲ್ಲಿ ಆತನ ರಾಜ್ಯದ ಧ್ವಜದಲ್ಲಿನ ಚಿಹ್ನೆಗಳಾಗಿವೆ. ಇದು ರಾಮನೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವುದರಿಂದ ಈ ಮೂರು ಚಿಹ್ನೆಗಳನ್ನು ಧರ್ಮಧ್ವಜದ ಮೇಲೆ ಚಿತ್ರಿಸಲಾಗಿದೆ. ನೋಡಿದ್ರಲ್ಲ, ಭಗವಾನ್ ಶ್ರೀರಾಮನಿಗೂ ಕೋವಿದಾರ ಮರಕ್ಕೂ ಹಾಗೂ ಆ ಮೂರು ಚಿಹ್ನೆಗಳಿಗೂ ಏನು ಸಂಬಂಧ ಅಂತ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.